ಏನಾದರೂ ಮಾಡ್ಕೊಳ್ಳಿ, ನಾನಂತೂ ನಿಮ್ಮ ಸುದ್ದಿನೇ ಹೇಳಕ್ಕೆ ಬರಲ್ಲ. ಒಳ್ಳೆ ಕತೆ ಆಯ್ತಿದ್ದು. ಹೇಳ್ತಿದ್ದೀನಿ ನಾನಾಗಿ ಹೇಳಿದ್ದಲ್ಲ. ಅವ್ರು ಫೋನ್ ಮಾಡಿದಾಗ ಹೇಳದೇ ಇರೋಕ್ಕಾಗಲೇ ಇಲ್ಲ ಅಂಥೇಳಿ ಮತ್ತು ಅದನ್ನೇ ಇದು ಮಾಡ್ತಾರೆ. ನಿಮ್ಮ ಹತ್ರನೇ ಯಾರು ಅದೇ ಥರ ಕೇಳ್ತಾ ಇದ್ದಿದ್ರೆ ನೀವು ಹಂಗೆ ಹೇಳ್ತಿದ್ರಿ. ನನಗೀಗ ಹೇಳ್ತೀರಿ ಈ ಥರ ಅಷ್ಟೇ. ಈಗ ನಿಮಗೆ ಫೋನ್ ಮಾಡಿ ಕೇಳಿದರೆ ನೀವು ಹೇಳಿದೆ ಹಾಗೆ ಹೋಗ್ಬಿಡ್ತಿದ್ರಾ ಆಸ್ಪತ್ರೆಗೆ ಕರ್ಕೊಂಡು ಹೋಗೋರು? ಅರ್ಥನೇ ಮಾಡ್ಕೊಳಲ್ಲ. ಈಗ ಆಗಿದ್ದಾರು ಏನು ಎಲ್ಲ ಒಳ್ಳೆಯದೇ ಆತಲ್ಲ. ಎಂತ ಎಂತ ಒಳ್ಳೇದಾಗಿದ್ದು ಎಂತ ಕರ್ಮ ಒಳ್ಳೇದ ಮತ್ತೆ ಹೋಗದೆ ನರ್ಕಕ್ಕೆ ಬೀಳ್ತದಷ್ಟೇ. ಎಲ್ಲರೂ ನಾವೆಲ್ಲರೂ ಇದ್ದು ಏನಾದ್ರು ಕೇಳ್ಬೋದಿತ್ತು. ಅಲ್ಲಿ ಏನೂ ಇಲ್ಲ. ಬೆಂಗಳೂರಿಗೆಲ್ಲ ಒಂದೇ ಎರಡು ಸರಿ ಹೋಗ್ಯದೇನ, ಅಮ್ಮಂತೂ ಹೋಗಲೇ ಇಲ್ಲ, ನೋಡೇ ಗೊತ್ತಿಲ್ಲ. ಏನು ಗೊತ್ತಿಲ್ಲದಿದ್ದವರಲ್ಲಿ ಏನು ಮಾಡ್ತಾರಲ್ಲಿ ಹೋಗ್ಕೊಂಡು ಸಾಲದು ಅಂತ ಅದರ ಮೊಬೈಲ್ ಬೇರೆ ಇಲ್ಲೇ ಬಿಟ್ಟು ಹೋಗಿದೆ. ಮಾಡೋ ಕೆಲಸ ಎಲ್ಲ ಹಿಂಗಿದ್ದೆ. ಏನು ಈಗ ನೀವು ಅವ್ರಿಗೆ ಹೇಳ್ದೆ ಇದ್ದಿದ್ರೆ ನಾವೇ ಅಚ್ಚುಕಟ್ಟಾಗಿ ಇಲ್ಲಿ ತೋರಿಸ್ಕೊಂಡು ಏನು ಎತ್ತ ಅಂತ ಎಲ್ಲ ಕ್ಯೂರ್ ಮಾಡ್ಕೊಂಡೇ ಹೋಗ್ಬೋದಿತ್ತು. ಈಗ ನೋಡಿ ಬಂದ್ಕೊಂಡು ಹೇಳ್ತಾರೆ, ಅವ್ರ ಮನೇಲಿ ಅಷ್ಟಿದ್ರು ಯಾರೋ ಆಸ್ಪತ್ರೆಗೆ ಕರ್ಕೊಂಡು ಹೋಗೋರಿರಲಿಲ್ಲ, ನಾವು ಕರ್ಕೊಂಡು ಹೋಗ್ಬೇಕಾಯ್ತು ಅಂತ. ಅದೊಂದು ಮಾತಿನ ಬಾಕಿ ಇತ್ತೇನೋ ನಮಗೆ. ಎಲ್ಲ ಆಗೋದು ನಿಮ್ಮ ದಸೆಯಿಂದನೇ. ಹೇಳಿದ್ರೆ ಮತ್ತೆ ಸಿಟ್ಟು ಮಾಡ್ತೀರ. ನನ್ನ ದಸೆಯಿಂದ ಅಂತ ಎಂತ ಕೇಳ್ತೀರಿ? ನಾನು ಅವ್ರಿಗೆ ಹೇಳಿದೆ, ಅವ್ರು ಬಂದರು ಆಸ್ಪತ್ರೆಗೆ. ಆದರೆ ಅಲ್ಲಿ ಹೋಗಬೇಕು ಅಂತ ತೀರ್ಮಾನ ಮಾಡಿದ್ದು ಅತ್ತಿಗೆನೇ ಅಲ್ಲ. ಅತ್ತೆ ಇಬ್ಬರಿಗೂ ಹಂಗೆ ಹೋಗೋದೇ ಇಷ್ಟ ಇತ್ತು ಗೊತ್ತಾ. ಎಲ್ಲರೂ ನಾವು ತಡೆದಿಲ್ಲೇ ನಿಲ್ಲಿಸ್ಕೊಂಡಿದ್ರೆ ಅದು ನಮ್ಮ ತಪ್ಪಾತಿತ್ತು. ಅವರವ್ರ ಡಿಸಿಷನ್ ಅವರೇ ತೊಗೊಬೇಕಪ್ಪ. ನಾವು ಯಾಕೆ ಮೂರನೇವರಲ್ಲಿ ತಲೆ ಹಾಕಬೇಕು? ಅಲ್ಲ, ಕರೆಕ್ಟಾಗಿ ಹೇಳಿದ್ರಿ. ಬೇರೆಯವ್ರ ವಿಚಾರದಲ್ಲಿ ಸುಮ್ಮನೆ ಮೂಗು ತುರ್ಸಕ್ಕೆ ಹೋಗಬಾರ್ದು ಅಲ್ಲ. ಅಷ್ಟು ಗೊತ್ತಿದ್ಮೇಲೆ ಮತ್ತೆ ಎಂತಕ್ಕೆ ನೀವು ಅವ್ರಿಗೆ ಫೋನ್ ಮಾಡಿ ಹೇಳಿದ್ರಿ ಅಕ್ಕನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಿದ್ದೀವಿ ಅಂತ? ಅಷ್ಟೇ ಅಲ್ಲ, ಇಂಥ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಿದ್ದೀವಿ ಅಂತ ಅಡ್ರೆಸ್ ಬೇರೆ ಹೇಳಿರಿ. ನನಗೇನು ಅಷ್ಟು ಗೊತ್ತಾಗ್ದಲ್ಲ ಅಂತ ತಿಳ್ಕೊಂಬೇಡಿ, ಗೊತ್ತಾತಾ? ಬೇಡ ಸುಮ್ಮನಿರಿ. ನಾನು ಮತ್ತೆ ಜಾಸ್ತಿ ವಾದ ಮಾಡ್ಕೊತಿದ್ರೆ ಅಪ್ಪಾಜಿ ಅದಕ್ಕೂ ತಲೆ ಬಿಸಿ ಮಾಡ್ಕೊತಾರೆ. ಅದಕ್ಕೆ ಸುಮ್ಮನಿದ್ದೀನಿ. ನೀವು ಹೋಗಿ ಆ ಕಡೆ ಹೋಗಿ, ಆ ಕಡೆ ಹೋಗ್ರಿ. ಎಂತ ಎಂತ ಅಂತೆ ಪೂರ್ವಿತಂದ, ನೀವಿಬ್ರು ಸುಮ್ಮನೆ ಇಲ್ಲಿ ತರ್ಕ ಮಾಡ್ಕಿಬೇಡಿ. ಬಲ್ಲಿ ನೀವು ಈಚೆಗೆ ಬಲ್ಲಿ, ಇಲ್ಲೇ ಮಾತಾಡೋಣ. ಅದಕ್ಕೆ ಸ್ವಲ್ಪ ಈಗ ತಾಯಿನೂ ಇಲ್ಲ ಅಕ್ಕನೂ ಇಲ್ಲ ಮನೆಯಲ್ಲಿ, ಒಬ್ಬಳೇ ಇಲ್ಲಿಗೆ ಬಂದದ. ಅದು ಬೇರೆ ಒಂಥರ ಸಿಟ್ಟು ಬಂದಂಗೆ ಆಗಿದೆ. ಹಾಗಾಗಿ ಮಾತಾಡ್ತದೆ. ನೀವೆಂತ ಬೇಜಾರು ಮಾಡ್ಕಿಬೇಡಿ. ಬಲ್ಲಿ ಈಚೆಗೆ ಬಲ್ಲಿ ನೀವು. ಅವ್ರು ಹೇಳೋದು ಒಂದೇ ಮಾತು. ಅಲ್ಲೇ ಆಸ್ಪತ್ರೆಯಿಂದನೂ ಅದನ್ನೇ ಹೇಳ್ತಾ ಬರ್ತಾ ಇದಾರಲ್ಲ, ನೀವು ಯಾಕೆ ಫೋನ್ ಮಾಡಿದ್ರಿ, ಅವ್ರಿಗೆ ಯಾಕೆ ವಿಷಯ ತಿಳಿಸಿದ್ರಿ ಅಂತ. ಈಗ ನಂಗಾರು ಹೇಳದೇ ಇರೋಕ್ಕೆ ಹೆಂಗಾತಿತ್ತು? ಇವರೇನು ಆರಾಮಾಗಿ ಮನೇಲಿರ್ತಾರೆ. ನಾವು ದಿನ ಅಲ್ಲಿ ಪೇಟೆಯಲ್ಲಿ ಒಬ್ರಿಗೊಬ್ರು ಸಿಗ್ತಾ ಇರ್ತೀವಿ. ದಿವಸನೂ ಕೇಳ್ತಿದ್ರು ಅವರು, ಫೋನ್ ಮಾಡಿದೇನೋ ಸರಿ ಹೆಂಗದಾಳೆ ಏನು ಎತ್ತ ಅಂತ. ಹಿಂಗೆ ಮತ್ತು ಆ ಥರ ಕೇಳ್ತಿರೋರಿಗೆ ನಾನು ಹೀಗೆಲ್ಲ ಇಷ್ಟು ದೂರ ನಾವು ಆಸ್ಪತ್ರೆಗೆ ಕರ್ಕೊಂಡ್ಬಂದಿದ್ದನ್ನು ಹೇಳದೇ ಇದ್ದರೆ ಇನ್ನೊಂದು ದಿವ್ಸ ನಾವು ಅವ್ರೆದ್ರಿಗೆ ಸಿಕ್ಕಿ ಮಾತಾಡ್ಬೇಕಲ್ಲ. ಅವಾಗ ಹೇಳಲ್ಲ ಅವರು. ಅಷ್ಟು ನಿನ್ನ ಹತ್ರ ಕೇಳ್ಕೊತಾ ಇದ್ರು ನಂಗೊಂದು ವಿಚಾರ ಹೇಳಲ್ಲ ಅಂತ. ಅಪ್ಪ ಅವ್ರ ಜೊತೆಗೆ ಅದು ಅರ್ಥನೇ ಆಗಲ್ಲ. ಹೋಗ್ಲಿ ಬಿಡಿ, ಅದೇ ಹೇಳಿದ್ನಲ್ಲ, ಅದೆಂಥದ್ದು ಬೇಜಾರಲ್ಲದೆ ಅದಕ್ಕೆ ಹಂಗೆ ಮಾತಾಡ್ತದೆ ಏನ. ಈಗ ಎಂತಕ್ಕೂ ಸರಿತನ ಫೋನ್ ಒಂದು ಇಲ್ಲೇ ಅದೇ ಮಾರ್ರೆ. ನಾನು ಮಾಡಿದ್ದ ಕೆಲಸ ಮೋಸ ಆತ. ಈಗ ನಂದು ಸಣ್ಣ ಮೊಬೈಲ್ ತೆಗೆದು ಈಗ ಇದ್ರ ಕೈಯಲ್ಲಿ ನಲಿತನ ಕೈಲಿ ಕೊಟ್ಟು ಬಂದುಬಿಟ್ಟಿದ್ರೆ ಎಲ್ಲ ಸರಿ ಆತಿತ್ತು. ಈಗ ಫೋನ್ ಮಾಡ್ಬೇಕಂದ್ರೆ ಈಗ ಅವನ ಫೋನಿಗೆ ಮಾಡಬೇಕು. ಈಗ ಪದೇ ಮಾಡಿದ್ರೆ ಏನು ತಿಳ್ಕೊತಾರೆ ಏನ. ನಮ್ಮ ಸರಿತ್ನೂ ಹಂಗಿದ್ದಾಳೆ. ಒಂದು ಫೋನ್ ತಗೊಂಡು ಯಾರ್ಲಾರು ಒಂದು ಫೋನ್ ಮಾಡಿದ್ರೂ ಮಾಡ್ಬೋದಾ? ಅದು ಮಾಡಲ. ಅವ್ರು ಇನ್ನೂ ಆಂದಿವೆ ಅದಾರೆ. ಅಷ್ಟರಲ್ಲಿ ಎಂತ ಫೋನ್ ಮಾಡ್ತಾರೆ? ಅವ್ರ ಟೆನ್ಷನಲ್ಲಿ ಅವ್ರು ಇರ್ತಾರೆ. ಅಲ್ಲಿಗೆ ಹೋಗಿ ತಲುಪಿದ ಮೇಲೆ ಮಾಡ್ತಾರೆ ಬಿಡಿ. ಹಾಗೆ ನಿಮಗೆ ಭಾಳ ಇದಾಗದಂದ್ರೆ ನಾನು ವಾಗೀಶಣ್ಣಗೆ ಫೋನ್ ಮಾಡಿಕೊಡ್ಲಾ, ಮಾತಾಡ್ತೀರಾ? ಬೇಡ ಬೇಡ ಬೇಡ, ನೋಡೋಣ ಪುರ್ಸೊತ್ತಾದಾಗ ಸರಿತ್ನೆ ಮಾಡ್ತದನಂತ. ಏನೇನು ಆಗಕ್ಕೆ ಬಂದದ ಇನ್ನು, ನನಗಂತೂ ದಿಕ್ಕೇ ಹರಿಯಲ್ಲಪ್ಪ. ಈಗೆಂತ ಇನ್ನು ಮುಂದೆ ಇರೋದು ಅಪ್ಪಾಜಿ. ಇವ್ರಿಗೆ ಹೇಳಿದ್ರೆ ಅರ್ಥನೇ ಆಗಲ್ಲ. ಹೆಂಗೋ ಅಳ್ತಿತ್ತು ಕರಿತಿತ್ತು ಎಂತ ಮಾಡ್ತಿತ್ತು, ಇಲ್ಲಿ ಇರ್ತಿತ್ತು. ಈಗ ನೋಡಿ ಇಲ್ಲಿಗೆ ಬರೋಕ್ಕೆ ಅವಕಾಶನೇ ಇಲ್ದಿದ್ದಂಗೆ ಆಗಿದೆ. ಅವ್ರು ಎಲ್ಲಿ ಕರ್ಕೊಂಡು ಹೋಗ್ತಾರೋ ಅಲ್ಲಿಗೆ ಕರ್ಕೊಂಡು ಹೋಗ್ಬೇಕದು. ಎಂತ ಮಾಡ್ತದೆ ಮತ್ತೆ? ಎಲ್ಲಿಗೂ ಕರ್ಕೊಂಡು ಹೋಗದೆ ಅಲ್ಲೇ ಎಲ್ಲರೂ ಹಾದಿ ಮೇಲೆ ಬಿಟ್ಟು ಬಂದರೂ ಅದನ್ನು ಅನುಭವಿಸ್ಬೇಕು. ನಮ್ಮಮ್ಮಗಂತೂ ಎಂಥದ್ದು ಗೊತ್ತಾಗಲ್ಲ. ಅಮ್ಮ ಗೊತ್ತಾಗಕ್ಕೆ ಅಕ್ಕಗೂ ಎಂತ ಗೊತ್ತಾಗ್ತದೆ ಬೇಕಾತಲ್ಲ. ಇಲ್ಲ ಪೂರ್ವಿತ, ಹಂಗೆಲ್ಲ ಏನಾಗಲೆ.
ನೀನು ಮಾಡಿದ ಮೋಸಾತು, ನೀನೇ ಜೊತೆಗೆ ಹೋಗ್ಬಿಟ್ಟಿದ್ರೆ ಆತಿತ್ತು ಮರತಿ ನಲಿತು ಮನೆಗೆ ಬತ್ತಿತ್ತು. ನಂಗಲ್ಲ ಅಂದಾಜೇ ಆಗಲ್ಲ ಅದು. ನಾನೇ ಬರ್ತೀನಿ ಅಂತ ಇದು ಒಂದು ಹಠ ಹಿಡಿದು ಕೂತ್ಕೋತಾ, ಇನ್ನೇನು ಮಾಡೋದು ಅಂಥೇಳಿ ಹತ್ಲಕ್ಕೆ ಅದನ್ನೇ ಹೋಗೋಕ್ಕೆ ಹೇಳಿದೆ. ನೀನೇ ಹೋಗ್ಬೇಕಿತ್ತು ಮಾರತಿ. ಇಲ್ಲಪ್ಪ, ನಾನಂತೂ ಹೋಗಲ್ಲ. ಅವ್ರ ಜೊತೆ ಯಾವ ಕಾರಣಕ್ಕೂ ನಾನು ಹೋಗ್ತಿರಲ್ಲ. ಮುಖ ನೋಡಿದ್ರೆ ಅಷ್ಟು ಸಿಟ್ಟು ಬರ್ತದೆ ನನಗೆ. ನಮ್ಮ ಅಕ್ಕ ಒಬ್ಳು, ಹೌದಾ, ನಮ್ಮ ಅಮ್ಮ ಅಲ್ಲಿ ಹೋಗೋದ್ರ ಹತ್ರ ಏನು ತಲೆ ತಿಂತ ಎಂತದ ಇನ್ನು ಇಳಿದ್ರೆ ಅದಷ್ಟು ಸಲೀಸಾಗಿ ಒಪ್ಗಿತಿರ್ಲ. ಎಂತ ಮಾತಾಡ್ತೀಯ ಪೂರ್ವಿತ ನೀನು? ಸರಿ ತಿನ್ ಸಣ್ಣ ಬಾಲೇನೆ ತಾಯಿ ಹೇಳಿದ ಮಾತು ಕೇಳ್ಕೊಂಡು ಅದ ಹಂಗೆ ಇದು ಮಾಡ್ತಾವ ಅಂತೀಯಲ್ಲ. ಅದಕ್ಕೂ ತಿಳುವಳಿಕೆ ಅದೇ, ಅದ್ರ ಜೀವನಕ್ಕೂ ಒಳ್ಳೇದೇ ಅದು ಕೆಟ್ಟದ್ದೇ ಅದು, ಅದೆಲ್ಲ ಆಲೋಚನೆ ಮಾಡೋ ಶಕ್ತಿ ಅದೇ ಅದಕ್ಕೆ ಒಂದು ತೀರ್ಮಾನ ತಗೊಂಡಿದೆ. ಏನು ಈಗ ಆಸ್ಪತ್ರೆಯಿಂದ ಏನು ಅಲ್ಲಿಗೆ ಹೋಗ್ಬೇಕು ಅನ್ನೋದು ಏನಿಲ್ಲ, ನಾವು ಹೋಗಿ ಮನೆಗೆ ಕರ್ಕೊ ಬಂದ್ರಾತು. ಹೇಳಿದಷ್ಟು ಸುಲಭ ಆಗಲ್ಲ ಅಪ್ಪಾಜಿ ಅದು. ಅವ್ರ ಮನೆಗೆ ಬಂದ್ಬಿಟ್ಟಿದ್ರೆ ಎಲ್ಲ ಸರಿ ಆಗ್ತಿತ್ತು. ಮತ್ತು ಆ ಅಕ್ಕನ ಗಂಡ ಅವ್ರಿಗೇನು ಸೆಡಕೇನು ಕಡಿಮೆ ಇಲ್ಲ ಅಲ್ಲ. ಆಸ್ಪತ್ರೆಯಲ್ಲಿ ಎಂತಕ್ಕಾರ ಬೇಕಾಗ್ತದೆ ಅಂತ ದುಡ್ಡು ಕೊಡೋಕೆ ಹೋದ್ರು ಇಲ್ಲ ಇಲ್ಲ ನನ್ನ ಹತ್ರ ಅದೇ ಅಂತೆ. ಇನ್ನು ಎಲ್ಲಿ ಹೋಗಿ ಎಂತ ಮಾಡೋದೇನು? ಪೂರ್ವಿತ, ನೀವೊಂದು ಕೆಲಸ ಮಾಡಿ ತೆಗಿ, ಆ ಮಾತೇ ಬೇಡ, ಬೇರೆ ಎಂಥವ್ರು ಮಾತಾಡಿ. ಈಗ ನಮಗಿಬ್ರಿಗೆ ಎಂಥವ್ರು ಒಂಚೂರು ಹೊಟ್ಟಿಗೆ ಮಾಡಿಕೊಟ್ರೆ ನೀನೇ ಮಾಡಿಕೊಡ್ಬೇಕೀಗ, ಇಲ್ಲದ್ರೆ ನಾವೇ ಕೈ ಸುಟ್ಕೋಬೇಕಾಗ್ತದೆ. ಎಂತ ಹೇಳು, ಒಂಚೂರು ಎಂಥವ್ರು ಮಾಡ್ತೀಯಾ? ಅನ್ನ ಒಂದು ಮಾಡು ಸಾಕು, ಆ ಮೊಸರದೇ ಉಪ್ಪಿನಕಾಯಿ ಹಾಕೊಂಡು ಊಟ ಮಾಡೋಣೊಂದು ಹೊತ್ತಿ. ಹ್ಞೂ ಅಪ್ಪಾಜಿ, ಮಾಡ್ತೀನಿ, ಅನ್ನ ಮಾಡ್ತೀನಿ ನಾನೇ. ರಾಕೇಶ, ಬೇಜಾರು ಮಾಡ್ಕಿಬಿಡಿ. ಗೊತ್ತಲ್ಲ ಪೂರ್ವಿತನ ಸಿಟ್ಟು ನಿಮಗೆ ಗೊತ್ತಲ್ಲ. ಸ್ವಲ್ಪ ಹೊತ್ತು ಸಂಧಾನ ಆದಮೇಲೆ ಸರಿ ಆಗ್ತದೆ. ಈಗ ಅದ್ರ ಅಮ್ಮ ಇದ್ದಿದ್ರೆ ಈಗ ಇಷ್ಟೊತ್ತಿಗೆ ಸರಿ ಮಾಡ್ತಿತ್ತು, ಹಂಗಲ್ಲ ಹಿಂಗೆ ಅಂತ ಹೇಳಿ. ನನಗೆ ಹುಡುಗರಿಗೆಲ್ಲ ಅಷ್ಟೆಲ್ಲ ಹೆದರ್ಸಿ ಮಾಡಿ ಗೊತ್ತಿಲ್ಲ. ಹಾಗಾಗಿ ನೀವೇನು ಬೇಜಾರು ಮಾಡ್ಕಿಬೇಡಿ, ಕೂತ್ಕೊಳ್ಳಿ. ನೀವು ಮಾಡಿದ ತಪ್ಪೇನಲ್ಲ. ಬಂದಿದ್ದು ಅವ್ರವ್ರ ಗಂಡ ಹೆಂಡತಿ ವಿಚಾರ ಅವ್ರವರಿಗೆ ಬಿಡಬೇಕು. ನಿಮ್ಮ ಹತ್ರ ಅಷ್ಟು ದಿವಸ ಕೇಳ್ತಾ ಇರೋಷ್ಟೊತ್ತಿಗೆ ನೀವು ಹೇಳ್ದೆ ಇರೋಕ್ಕೂ ಆತಿರಲ್ಲ. ಸಮನಯ ನಿಧಾನದಿಂದ ಅರ್ಥ ಆಗ್ತದೆ ಪೂರ್ತಿಗೆ. ನೀವು ತಲೆ ಬಿಸಿ ಮಾಡ್ಕಿಬೇಡಿ. ಬಲ್ಲಿ ಏನೋ ಸಣ್ಣ ಪುಟ್ಟವು ಹಿಂಗಿದ್ದೆ ಮಾತು ಬಂದರೆ ಚೂರು ಸುಧಾರಿಸ್ಕೇಳಿ. ಒಬ್ರಲ್ಲ ಒಬ್ಬರು ಸುಧಾರಿಸ್ಕೋಬೇಕು. ಅದೊಂದು ಸರಿ ಸುಧಾರಿಸ್ಕೊಂಡ್ರೆ ನೀವು ಒಂದು ಸರಿ ಸುಧಾರಿಸ್ಕೇಳಿ. ಒಬ್ಳದ್ದೇ ನೋಡಿ ಸಾಕಾಗಿದೆ ಮರ. ನೀವಾರು ಒಂದು ಗನಾಗಿದ್ದರೆ ನಮಗೆ ಸಾಯೋ ಕಡೆ ಕಾಲಕ್ಕೆ ಅದೊಂದೇ ಸಂಧಾನ. ಮತ್ತು ಎಂತ ಬೇಕು ಹೇಳಿ? ಇಲ್ಲ ಮಾವ, ಅದೆಲ್ಲ ಕಾಮನ್. ಪೂರ್ವಿತ ಒಂದೊಂದು ಸರಿ ಹೀಗೆ ಸಿಟ್ಟು ಮಾಡ್ತಿರ್ತಾರೆ. ನಾನು ಏನೂ ಹೇಳೋಕ್ಕೆ ಹೋಗಲ್ಲ ಅವರಿಗೆ. ಸ್ವಲ್ಪ ಹೊತ್ತಾದಮೇಲೆ ಅವರಿಗೆ ಗೊತ್ತಾಗ್ತದೆ ಅವರ ತಪ್ಪು ಅಂತ, ಮತ್ತೆ ಬಂದು ಸಾರಿ ಕೇಳ್ತಾರೆ. ಹಂಗೆ ಸರಿ ಹೋಗ್ತದೆ. ನಮ್ಮಲ್ಲಿ ಏನೂ ಸಮಸ್ಯೆ ಇಲ್ಲ, ನೀವು ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಬೇಡಿ. ಈಗ ಅತ್ತಿಗೆದು ಎಲ್ಲ ಸರಿಯೇ ಆಗುತ್ತೆ. ಈಗ ಆಸ್ಪತ್ರೆಯಿಂದ ಒಂದು ಪಕ್ಷ ಅವ್ರ ಮನೆಗೆ ಕರ್ಕೊಂಡು ಹೋಗೋದು, ಈಗ ಸಚಿನಣ್ಣನ ಮನೆ ಏನೋ ಅವ್ರ ಮನೆ ಏನೋ ಎಲ್ಲ ಒಂದೇ ಅಲ್ಲ. ಹಂಗೆ ಸರಿ ಆಗ್ಬೋದು. ಸರಿ ಆದರೆ ಸಾಕು ದೇವ್ರ ದಯೆಯಿಂದ. ಸರಿ ಆಗ್ತದೆ. ಕರ್ಮ, ಮಗೊಂದು ಯಾವಾಗ ಬುದ್ಧಿ ಬರ್ತದೇನು. ಹೋಗಿ ನಿಮ್ಗೆ ಹೇಳ್ತೀನಿ.